ಸರ್ವರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಪ್ರಸ್ತುತಿ ಭಾಗೀರಥಿ ಹೆಗಡೆ. ಎಳೆಯರ ರಾಮಾಯಣ ಅಧ್ಯಾಯ 2 ಅರಣ್ಯಗಮನ ಭಾಗ 20. ಭರತನು ರಾಮನನ್ನು ಅಯೋಧ್ಯೆಗೆ ಕರೆತರಲು ಪರಿವಾರದೊಂದಿಗೆ ಕಾಡಿಗೆ ಪ್ರಯಾಣ ಮತ್ತು ಅಲ್ಲಿ ಗುಹನ ಸತ್ಕಾರ. 14ನೆಯ ದಿನ ಶುಭ ಕಾರ್ಯವಾದ ನಂತರ ಮಂತ್ರಿಗಳು ಆಸ್ಥಾನಿಕರ ಸಭೆಯನ್ನು ಕರೆದರು. ಭರತನು ಸಭೆಯೊಳಗೆ ಬಂದಾಗ ಎಲ್ಲರೂ ಎದ್ದು ನಿಂತು ರಾಜಗೌರವವನ್ನು ತೋರಿಸಿದರು. ಅನಂತರ ವಸಿಷ್ಠರು, ರಾಜಕುಮಾರ, ರಾಜನಿಲ್ಲದೆ ರಾಜ್ಯವು ಅನಾಥವಾಗಿದೆ. ಶ್ರೀರಾಮನು ಕಾಡಿಗೆ ಹೋಗಿದ್ದಾನೆ. ಇನ್ನು 14 ವರ್ಷ ಅವನು ಅಯೋಧ್ಯೆಗೆ ಹಿಂತಿರುಗುವುದಿಲ್ಲ. ಆದರೆ ಅಲ್ಲಿಯವರೆಗೆ ರಾಜ್ಯವಾಳುವವರು ಯಾರು? ಆದ್ದರಿಂದ ನೀನು ಈಗ ಪಟ್ಟಾಭಿಷೇಕವನ್ನು ಮಾಡಿಕೊ, ಧರ್ಮದಿಂದ ರಾಜ್ಯವಾಳು, ನಮ್ಮೆಲ್ಲರಿಗೂ ಸಂತೋಷವಾಗುತ್ತದೆ ಎಂದರು. ಭರತನು ತಕ್ಷಣವೇ ಎದ್ದು ನಿಂತು, ಮಹರ್ಷಿಗಳೇ, ನಿಮ್ಮ ಮಾತಿನಿಂದ ನನಗೆ ಸಂತೋಷವೂ ಆಶ್ಚರ್ಯವೂ ಉಂಟಾಗಿದೆ. ನಿಮ್ಮ ಅಭಿಮಾನಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಮನೆಗೆ ಹಿರಿಯನೇ ಯಜಮಾನ. ರಾಜನಾಗಬೇಕಾದವನು ಹಿರಿಯ ಮಗ. ನಾವು ಅಣ್ಣ ತಮ್ಮಂದಿರಲ್ಲಿ ಶ್ರೀರಾಮನೇ ದೊಡ್ಡವನು. ಆದ್ದರಿಂದ ಅವನೇ ರಾಜನಾಗಬೇಕು. ಅವನು ಈಗ ಅಯೋಧ್ಯೆಯಲ್ಲಿದ್ದರೂ ಒಂದೇ, ಕಾಡಿನಲ್ಲಿದ್ದರೂ ಒಂದೇ. ರಾಜ್ಯ ಮಾತ್ರ ಅವನದೇ. ಅವನ ರಾಜ್ಯವನ್ನು ಆಳುವುದಕ್ಕೆ ನಾನು ಯಾರು? ನಾನು ಈಗಲೇ ಅವನನ್ನು ಹುಡುಕಿಕೊಂಡು ಕಾಡಿಗೆ ಹೋಗುತ್ತೇನೆ. ಅವನ ಕಾಲಿಗೆ ಬಿದ್ದು ಅಯೋಧ್ಯೆಗೆ ಕರೆದುಕೊಂಡು ಬರುತ್ತೇನೆ ಎಂದನು. ನಂತರ ಕಾರ್ಮಿಕರನ್ನು ಕರೆದು ಕಾಡಿಗೆ ಹೋಗುವ ದಾರಿಯನ್ನು ಉತ್ತಮಪಡಿಸಿ ಎಂದು ಆಜ್ಞಾಪಿಸಿದನು. ಭರತನ ಧರ್ಮಬುದ್ಧಿಯನ್ನು ಕಂಡು ಎಲ್ಲರಿಗೂ ಬಹಳ ಸಂತೋಷವಾಯಿತು. ಕಾರ್ಮಿಕರು ಕೆಲಸ ಆರಂಭಿಸಿದರು. ಹಳ್ಳ ತಿಟ್ಟುಗಳನ್ನು ಸಮ ಮಾಡಿದರು, ಕಾಡುಗಳನ್ನು ಕಡಿದು ರಸ್ತೆ ಮಾಡಿದರು, ಮಾರ್ಗದಲ್ಲಿ ಬಾವಿಗಳನ್ನು ತೋಡಿದರು, ಮುಳ್ಳುಗಳನ್ನು ಪೊದೆಗಳನ್ನು ತರಿದು ಬೀಸಾಡಿದರು, ದಾರಿಯಲ್ಲಿ ನೆರಳಿಗೋಸ್ಕರ ಮರಗಳನ್ನು ನೆಟ್ಟರು, ನದಿಗಳಿಗೆ ಸೇತುವೆಯನ್ನು ಕಟ್ಟಿದರು, ಅಚ್ಚುಕಟ್ಟಾದ ರಸ್ತೆಗಳನ್ನು ನಿರ್ಮಿಸಿದರು. ಈ ವೇಳೆಗೆ ಕೈಕೇಯಿಗೆ ಪಶ್ಚಾತ್ತಾಪವಾಗಿತ್ತು. ಅವಳನ್ನು ಮುಸುಕಿದ್ದ ಅಜ್ಞಾನ ಮತ್ತು ಮೋಹಗಳು ಮಾಯವಾದವು. ಅಯ್ಯೋ, ನನ್ನಿಂದ ಇಷ್ಟೆಲ್ಲ ಅನಾಹುತವಾಯಿತೇ ಎಂದು ದುಃಖಿಸಿದಳು. ಯಾವುದೋ ಕೆಟ್ಟ ಘಳಿಗೆಯಲ್ಲಿ ದುಷ್ಟ ಹೆಂಗಸೊಬ್ಬಳ ಮಾತಿನಿಂದ ತಾನು ಹುಚ್ಚಾಗಿ ನಡೆದುಕೊಂಡುದು, ಅದನ್ನು ನೆನೆದು ಅವಳಿಗೆ ಬಹಳ ದುಃಖ ಉಮ್ಮಳಿಸಿ ಬಂತು. ಅಯ್ಯೋ, ನನಗೇನು ಬುದ್ಧಿ ಬಂದು ಈ ರೀತಿ ಆಡಿದೆ? ನನ್ನಿಂದ ದಶರಥ ಮರಣ ಹೊಂದಿದ. ಶ್ರೀರಾಮ, ಲಕ್ಷ್ಮಣ, ಸೀತೆಯರು ಕಾಡಿಗೆ ಹೋದರು. ನನ್ನಂತಹ ಪಾಪಿಗೆ ಸಾವಾದರೂ ಬರಬಾರದೇ ಎಂದು ಕಣ್ಣೀರು ಹರಿಸಿದಳು. ಭರತನು ಕಾಡಿಗೆ ಹೋಗುವ ಸುದ್ದಿ ತಿಳಿಯಿತು. ತಾನೂ ಕಾಡಿಗೆ ಹೋಗುವುದಾಗಿ ನಿಶ್ಚಯಿಸಿದಳು. ನಾನು ಕಾಡಿಗೆ ಹೋಗಿ ಶ್ರೀರಾಮನನ್ನು ಕ್ಷಮೆ ಬೇಡುತ್ತೇನೆ. ಅವನನ್ನು ಅಯೋಧ್ಯೆಗೆ ಹಿಂತಿರುಗುವಂತೆ ಪ್ರಾರ್ಥಿಸಿಕೊಳ್ಳುತ್ತೇನೆ ಎಂದುಕೊಂಡಳು. ಭರತನು ಕೌಸಲ್ಯೆ, ಸುಮಿತ್ರೆ, ಕೈಕೇಯಿಯರನ್ನು, ವಸಿಷ್ಠರನ್ನು, ದೊಡ್ಡ ಪರಿವಾರವನ್ನು ಕರೆದುಕೊಂಡು ಕಾಡಿನ ಕಡೆ ಪ್ರಯಾಣ ಬೆಳೆಸಿದನು. ಅವನ ಪರಿವಾರದಲ್ಲಿ ಕುದುರೆಗಳು, ರಥಗಳು, ಆನೆಗಳೂ ಇದ್ದವು. ಅಲ್ಲದೆ ಪುರನಿವಾಸಿಗಳೂ ಇದ್ದರು. ಎಲ್ಲರಿಗೂ ಶ್ರೀರಾಮನನ್ನು ಯಾವಾಗ ನೋಡುವೆವು ಎಂಬ ತವಕ. ದಾರಿಯಲ್ಲಿ ಗಂಗಾ ನದಿ ಸಿಕ್ಕಿತು. ಆ ಪವಿತ್ರ ನದಿಯಲ್ಲಿ ಭರತನು ಪಿತೃತರ್ಪಣವನ್ನು ಕೊಟ್ಟನು. ಗುಡಾರಗಳನ್ನು ಕಟ್ಟಿಕೊಂಡು ಆ ರಾತ್ರಿ ಅಲ್ಲಿಯೇ ವಿಶ್ರಾಂತಿ ಪಡೆದರು. ಹಿಂದೆ ಶ್ರೀರಾಮನು ಕಾಡಿಗೆ ಹೊರಟು ಮೊದಲ ರಾತ್ರಿಯನ್ನು ಅಲ್ಲಿಯೇ ಕಳೆದಿದ್ದ. ಅಲ್ಲಿಯ ರಾಜ ಗುಹ. ಈಗ ಭರತನು ಬಂದಿರುವ ವಿಷಯ ಅವನಿಗೆ ತಿಳಿಯಿತು. ಭರತನೇಕೆ ಇಲ್ಲಿಗೆ ಬಂದ? ಶ್ರೀರಾಮನಿಗೆ ಏನೂ ತೊಂದರೆಯಾಗದಿದ್ದರೆ ಸಾಕು ಎಂದುಕೊಂಡು ಭರತನ ಬಳಿಗೆ ಬಂದ. ಭರತನು, ಗುಹ, ನಾನು ಶ್ರೀರಾಮನ ತಮ್ಮ. ನಮ್ಮ ಅಣ್ಣನನ್ನು ಹುಡುಕಿಕೊಂಡು ಬಂದಿದ್ದೇನೆ.
ಅವನ ರಾಜ್ಯವನ್ನು ಅವನಿಗೆ ಒಪ್ಪಿಸಬೇಕಾಗಿದೆ. ಈಗ ಶ್ರೀರಾಮನು ಎಲ್ಲಿರುವನೆಂಬುದು ನಿನಗೆ ಗೊತ್ತೇ ಎಂದು ಕೇಳಿದನು. ಭರತನ ಮಾತುಗಳನ್ನು ಕೇಳಿ ಗುಹನಿಗೆ ಸಮಾಧಾನವಾಯಿತು. ಹಾಗೆಯೇ ಅವನ ವಿಶಾಲ ಬುದ್ಧಿಯನ್ನು ನೋಡಿ ಸಂತೋಷವೂ ಆಯಿತು. ಅವನು, ರಾಜಕುಮಾರ, ನೀನು ಈ ರಾತ್ರಿ ಇಲ್ಲಿಯೇ ವಿಶ್ರಾಂತಿ ತೆಗೆದುಕೋ. ನಾಳೆ ಬೆಳಗಾದ ಕೂಡಲೇ ದಾರಿ ತೋರಿಸುವ ವ್ಯವಸ್ಥೆ ಮಾಡುತ್ತೇನೆ ಎಂದನು. ಭರತನು, ಗುಹಾ, ಶ್ರೀರಾಮನು ಕಾಡನ್ನು ಪ್ರವೇಶಿಸುವ ಹಿಂದಿನ ರಾತ್ರಿ ನಿನ್ನ ಬಳಿಯೇ ಇದ್ದನಲ್ಲವೇ? ಅವನು ಮಲಗಿದ್ದ ಸ್ಥಳ ಯಾವುದು ಎಂದು ಕೇಳಿದನು. ಗುಹನು ಭರತನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ, ರಾಜಕುಮಾರ, ಶ್ರೀರಾಮ ಸೀತೆಯರು ಇಲ್ಲಿಯೇ ಮಲಗಿದ್ದರು. ಅವರು ನಾನು ಕೊಟ್ಟ ಆಹಾರವನ್ನು ಸ್ವೀಕರಿಸಲಿಲ್ಲ, ಕೇವಲ ಗಂಗಾಜಲವನ್ನು ಮಾತ್ರ ಕುಡಿದರು. ನಾನು ಕೊಟ್ಟ ಹಂಸತೂಲಿಕಾ ತಲ್ಪದ ಮೇಲೆ ಮಲಗದೆ ಹುಲ್ಲಿನ ಮೇಲೆ ಮಲಗಿಕೊಂಡರು. ಲಕ್ಷ್ಮಣನು ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಅವರಿಗೆ ಕಾವಲಿದ್ದನು ಎಂದನು. ಭರತನು ಕಣ್ಣೀರು ತುಂಬಿಕೊಂಡು, ಹಾಗಿದೆಯೇ? ರಾಜನಾಗಬೇಕಿದ್ದ ಶ್ರೀರಾಮ ಹುಲ್ಲಿನ ಮೇಲೆ ಮಲಗಬೇಕಾಯಿತೇ? ಮೃಷ್ಟಾನ್ನ ಭೋಜನವನ್ನು ತ್ಯಜಿಸಿ ಬರಿಯ ನೀರಿನಿಂದ ಹೊಟ್ಟೆ ತುಂಬಿಸಿಕೊಳ್ಳಬೇಕಾಯಿತೇ? ಮಲಗಿಕೊಂಡಾಗ ಹುಲ್ಲು ಮೈಯನ್ನು ಚುಚ್ಚಲಿಲ್ಲವೇ? ಅವರಿಬ್ಬರಿಗೂ ನಿದ್ದೆ ಹೇಗೆ ಬಂತು? ಗೀತವಾದ್ಯಗಳ ಮಂಗಳ ಧ್ವನಿಯನ್ನು ಕೇಳಿ ಎಚ್ಚರಗೊಳ್ಳಬೇಕಾದ ಶ್ರೀರಾಮನು ಕಾಡಿನಲ್ಲಿ ಕ್ರೂರ ಮೃಗಗಳ ಭಯಂಕರ ಗರ್ಜನೆಯನ್ನು ಕೇಳಿ ಎಚ್ಚರಗೊಳ್ಳಬೇಕೇ? ಇದು ಸರಿಯಲ್ಲ. ಇಂದಿನಿಂದ ನಾನು ಹಾಸಿಗೆಯ ಮೇಲೆ ಮಲಗಲಾರೆ. ಹುಲ್ಲೇ ನನಗೆ ಹಾಸಿಗೆ. ಹಣ್ಣು ಹಂಪಲುಗಳಿಂದ ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ. ನಾರುಮಡಿ ಉಡುತ್ತೇನೆ. ಲಕ್ಷ್ಮಣನೇ ನನಗಿಂತ ಭಾಗ್ಯಶಾಲಿ. ಅಣ್ಣನ ಸೇವೆ ಮಾಡುವ ಸೌಭಾಗ್ಯ ಅವನಿಗೆ ಲಭಿಸಿತು ಎಂದುಕೊಂಡನು. ಮಾರನೆಯ ದಿನ ಬೆಳಿಗ್ಗೆ ಬೇಗ ಎದ್ದರು. ಗುಹನು 500 ನೌಕೆಗಳನ್ನು ತರುವಂತೆ ತನ್ನ ಸೇವಕರಿಗೆ ಆಜ್ಞಾಪಿಸಿದನು. ನೌಕೆಗಳು ಗಂಟೆಗಳನ್ನು, ದೊಡ್ಡ ಪತಾಕೆಗಳನ್ನು ಹೊಂದಿದ್ದವು. ನೌಕೆಗಳಲ್ಲಿ ಗಾಳಿಯು ಹಿತವಾಗಿ ಬೀಸುತ್ತಿತ್ತು. ಭರತನೂ ಅವನ ಬಂಧುಗಳು ನೌಕೆಗಳನ್ನು ಹತ್ತಿದರು. ಕೆಲವು ಸೈನಿಕರು ನದಿಯನ್ನು ತೆಪ್ಪಗಳ ಸಹಾಯದಿಂದ ದಾಟಿದರು. ಮಾವುತರು ಆನೆಗಳನ್ನು ನದಿಯಲ್ಲಿ ನಡೆಸಿಕೊಂಡು ಬಂದರು. ಹಲವರು ಈಜುತ್ತಾ ನದಿಯನ್ನು ಹಾಯ್ದರು. ಎಲ್ಲರೂ ಪ್ರಯಾಗವನ್ನು ತಲುಪಿದರು. ದೋಣಿಯಿಂದ ಇಳಿದರು. ತನ್ನ ಸೈನಿಕರಿಗೆ ವಿಶ್ರಮಿಸಿಕೊಳ್ಳುವಂತೆ ತಿಳಿಸಿ ಭರತನು ಭರದ್ವಾಜ ಮುನಿಗಳ ಆಶ್ರಮಕ್ಕೆ ಹೊರಟನು. ಆಶ್ರಮಕ್ಕೆ ಹೋಗುವ ಮೊದಲು ತಲೆಯ ಮೇಲೆ ಧರಿಸಿದ್ದ ಉಡುಪನ್ನು ತೆಗೆದು ಪಂಚೆಯುಟ್ಟುಕೊಂಡನು. ಉತ್ತರೀಯವನ್ನು ಹೊದೆದುಕೊಂಡು ಮಂತ್ರಿಗಳನ್ನೂ ಇತರರನ್ನೂ ದೂರದಲ್ಲಿ ನಿಲ್ಲಿಸಿ ವಸಿಷ್ಠರ ಹಿಂದೆ ತಾನೊಬ್ಬನೇ ಆಶ್ರಮಕ್ಕೆ ಹೊರಟನು. ಭರದ್ವಾಜರು ವಸಿಷ್ಠರನ್ನು ಭರತನನ್ನು ಸ್ವಾಗತಿಸಿದರು. ಭರತನು ಭರದ್ವಾಜರಿಗೆ ನಮಸ್ಕರಿಸಿ, ಮಹರ್ಷಿಗಳೇ, ನಾನು ಶ್ರೀರಾಮನನ್ನು ಹುಡುಕಿಕೊಂಡು ಬಂದಿದ್ದೇನೆ. ಅವನ ರಾಜ್ಯವನ್ನು ಅವನಿಗೆ ಒಪ್ಪಿಸಬೇಕೆಂದು ಶ್ರೀರಾಮನನ್ನು ಹುಡುಕುತ್ತಿದ್ದೇನೆ. ಆತನು ಎಲ್ಲಿರುವನೆಂದು ನಿಮಗೆ ತಿಳಿದಿದ್ದರೆ ದಯವಿಟ್ಟು ತಿಳಿಸಿ ಎಂದನು. ಭರದ್ವಾಜರು, ಭರತ, ನಿನ್ನದು ಉದಾರ ಮನಸ್ಸು. ಕೈಗೆ ಬಂದಿರುವ ರಾಜ್ಯವನ್ನು ಬೇಡ ಎನ್ನುತ್ತಿದ್ದೀಯೆ. ನಿನ್ನ ಕೀರ್ತಿ ಎಲ್ಲ ಕಡೆ ಬೆಳಗಲಿ. ಶ್ರೀರಾಮನು ಚಿತ್ರಕೂಟದಲ್ಲಿದ್ದಾನೆ. ನೀವೆಲ್ಲರೂ ಈ ರಾತ್ರಿ ಇಲ್ಲಿಯೇ ಇದ್ದು ನಾಳೆಯ ದಿನ ಪ್ರಯಾಣವನ್ನು ಬೆಳೆಸಿ ಎಂದರು. ಭರತನ ಪರಿವಾರಕ್ಕೆ ಭಾರೀ ಔತಣವನ್ನೇ ಏರ್ಪಡಿಸಿದರು. ಪ್ರಾತಃ ಕಾಲವಾಯಿತು. ಭರದ್ವಾಜರು, ಭರತ, ಇಲ್ಲಿಗೆ 2.5 ಯೋಜನ ದೂರದಲ್ಲಿ ಚಿತ್ರಕೂಟ ಎಂಬ ಪರ್ವತವಿದೆ. ಅದು ಬೆಟ್ಟಗಳಿಂದಲೂ ನದಿಗಳಿಂದಲೂ ಅರಣ್ಯಗಳಿಂದಲೂ ಕೂಡಿ ಸುಂದರವಾಗಿದೆ. ಪರ್ವತದ ಉತ್ತರದಲ್ಲಿ ಮಂದಾಕಿನಿ ನದಿ ಹರಿಯುತ್ತಿದೆ. ನದಿಯ ಪಕ್ಕದಲ್ಲಿರುವ ಗಿಡಗಳು ಸುಂದರವಾದ ಹೂಗಳಿಂದ ಕಂಗೊಳಿಸುತ್ತಿದೆ. ಶ್ರೀರಾಮ, ಲಕ್ಷ್ಮಣ, ಸೀತೆಯರು ಅಲ್ಲಿ ಪರ್ಣಕುಟಿಯನ್ನು ಕಟ್ಟಿಕೊಂಡು ವಾಸವಾಗಿದ್ದಾರೆ. ನೀನು ಹೋಗಿ ಬಾ, ನಿನಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದರು. ಭರತನು ತನ್ನ ಪರಿವಾರದೊಡನೆ ಚಿತ್ರಕೂಟದ ಕಡೆಗೆ ಪ್ರಯಾಣ ಬೆಳೆಸಿದನು. ಅವರು ಹಾಗೆಯೇ ಅನೇಕ ನದಿಗಳನ್ನು, ಅರಣ್ಯಗಳನ್ನು, ಬೆಟ್ಟಗಳನ್ನು ದಾಟಿ ಒಂದು ದೊಡ್ಡ ವನ ಪ್ರದೇಶಕ್ಕೆ ಬಂದರು. ಆ ಕಾಡಿನಲ್ಲಿ ಅನೇಕ ಆನೆಗಳಿದ್ದವು. ಪ್ರಶತ್ರೇಯರು, ಮರು ಎಂಬ ಜಿಂಕೆಗಳೂ ಕರಡಿಗಳೂ ಓಡಾಡುತ್ತಿದ್ದವು. ಅವುಗಳನ್ನು ನೋಡಿ ಭರತನು ವಸಿಷ್ಠರನ್ನು ಕುರಿತು, ಮಹಾತ್ಮರೇ, ಭರದ್ವಾಜರು ಹೇಳಿದ ಆಶ್ರಮ ಇದೇ ಎಂದು ತೋರುತ್ತದೆ. ಅಗೋ, ಅದೇ ಮಂದಾಕಿನಿ ನದಿ.
ಅದೇ ಚಿತ್ರಕೂಟ ಪರ್ವತ. ಈ ತಪ್ಪಲುಗಳು ಸುಂದರವಾಗಿದೆ. ಮರಗಳಿಂದ ಹೂಗಳು ನಿರಂತರವಾಗಿ ಉದುರುತ್ತಿವೆ. ಅತ್ತ ಕಿನ್ನರರು ಸಂಚರಿಸುತ್ತಿದ್ದಾರೆ. ನೀರಿನಲ್ಲಿ ಮೊಸಳೆಗಳಿರುವಂತೆ ಈ ಕಾಡಿನಲ್ಲಿ ಅನೇಕ ಕ್ರೂರ ಪ್ರಾಣಿಗಳಿವೆ. ನಮ್ಮ ಸೈನ್ಯವನ್ನು ನೋಡಿ ಜಿಂಕೆಗಳು ಚಂಗನೆ ಹಾರಿ ದೂರ ಸರಿಯುತ್ತಿವೆ. ನವಿಲಿಗಳು ಬೆಟ್ಟದ ಕಡೆಯಿಂದ ಓಡುತ್ತಿವೆ. ಈ ಸ್ಥಳ ಬಹಳ ಸೊಬಗಿನಿಂದ ಕೂಡಿದೆ, ಸ್ವರ್ಗದಂತೆಯೇ ಇದೆ. ಈಗ ಸೈನಿಕರು ಮುಂದೆ ಹೋಗಿ ಅಡವಿಯನ್ನು ಶೋಧಿಸಲಿ. ಶ್ರೀರಾಮ ಲಕ್ಷ್ಮಣರು ಕಾಣುವವರೆಗೂ ಅರಣ್ಯವನ್ನು ಹುಡುಕಲಿ ಎಂದನು. ಸೈನಿಕರು ಹಾಗೆಯೇ ಅಡವಿಯಲ್ಲಿ ಸಂಚರಿಸಿದರು. ದೂರದಲ್ಲಿ ಒಂದು ಕಡೆ ಹೊಗೆಯಾಡುತ್ತಿತ್ತು. ಅದನ್ನು ಕಂಡು ಭರತನ ಬಳಿಗೆ ಬಂದು ತಿಳಿಸಿದರು. ವಿಷಯವನ್ನು ತಿಳಿದು ಭರತನು, ಸರಿ, ನೀವು ಇಲ್ಲಿಯೇ ಇರಿ, ನಾನು ಕೆಲವು ಸೈನಿಕರನ್ನು ಕರೆದುಕೊಂಡು ಅಲ್ಲಿಗೆ ಹೋಗುತ್ತೇನೆ ಎಂದನು. ನಂತರ ಸುಮಂತ ಮುಂತಾದ ಕೆಲವು ಪ್ರಮುಖರನ್ನು ಕರೆದುಕೊಂಡು ಸೈನಿಕರು ತೋರಿದ ಜಾಗದ ಕಡೆ ಹೊರಟನು. ಇತರರು ಅಲ್ಲಿಯೇ ನಿಂತರು. ಆ ಸಮಯದಲ್ಲಿ ಶ್ರೀರಾಮನು ಪರ್ವತದಲ್ಲಿ ಸೀತೆಯೊಡನೆ ಸಂಚರಿಸುತ್ತಾ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಿದ್ದನು. ಅವನ ಮನಸ್ಸು ಬಹಳ ಉಲ್ಲಾಸಗೊಂಡಿತ್ತು. ಅವನು ಸೀತಾದೇವಿಯನ್ನು ಕುರಿತು, ಸೀತೆ, ಈ ಸುಂದರ ದೃಶ್ಯಗಳನ್ನು ನೋಡು. ಇಲ್ಲಿ ನಾನಾ ಬಗೆಯ ಹಕ್ಕಿಗಳು ಹಾರಾಡುತ್ತಿವೆ. ಶಿಖರಗಳು ಆಕಾಶವನ್ನು ಭೇದಿಸುವಂತೆ ಎತ್ತರವಾಗಿವೆ. ಈ ಪ್ರದೇಶದ ಕೆಲವು ಭಾಗಗಳು ಬೆಳ್ಳಿಯಂತೆ ಹೊಳೆಯುತ್ತಿವೆ, ಮತ್ತೆ ಕೆಲವು ರಕ್ತದಂತೆ ಕೆಂಪಾಗಿವೆ. ಹಲವು ಬೆಂಕಿಯ ಜ್ವಾಲೆಯಂತೆಯೂ ಪಾದರಸದಂತೆಯೂ ಇವೆ. ಇಲ್ಲಿ ಹುಲಿಗಳು, ಚಿರತೆಗಳೂ ಇವೆ. ಕರಡಿಗಳು ಹಿಂಡು ಹಿಂಡಾಗಿವೆ. ಆದರೆ ಇದು ಋಷಿಮುನಿಗಳ ತಪಸ್ಸಿನಿಂದ ಪುಣ್ಯ ಸ್ಥಳವಾಗಿದೆ. ಆದ್ದರಿಂದ ಆ ಕ್ರೂರ ಮೃಗಗಳು ಯಾರನ್ನೂ ಹಿಂಸಿಸುವುದಿಲ್ಲ. ಈ ಕಾಡಿನಲ್ಲಿ ಕ್ರೂರ ಪ್ರಾಣಿಗಳೂ ಸಾಧು ಪ್ರಾಣಿಗಳು ಒಟ್ಟಿಗೆ ವಾಸಿಸುತ್ತಿವೆ. ಹುಲಿಯೂ ಹಸುವೂ ಒಂದೇ ಕೊಳದಲ್ಲಿ ಅಕ್ಕಪಕ್ಕದಲ್ಲಿ ನಿಂತು ನೀರು ಕುಡಿಯುತ್ತವೆ. ಇದೆಲ್ಲ ಋಷಿಗಳ ತಪಸ್ಸಿನ ಪ್ರಭಾವ. ಒಳ್ಳೆಯವರ ಸಹವಾಸದಲ್ಲಿದ್ದರೆ ಎಲ್ಲರಿಗೂ ಒಳ್ಳೆಯ ಬುದ್ಧಿಯೇ ಬರುತ್ತದೆ ಎಂದನು. ಅಲ್ಲಿಗೆ ಲಕ್ಷ್ಮಣನೂ ಬಂದು ಅವರನ್ನು ಸೇರಿಕೊಂಡನು. ಅಷ್ಟು ಹೊತ್ತಿಗೆ ಕಾಡಿನ ಪ್ರಾಣಿಗಳು ದಿಕ್ಕಾಪಾಲಾಗಿ ಹೆದರಿ ಓಡಿ ಹೋಗುತ್ತಿರುವುದನ್ನು ಶ್ರೀರಾಮನು ನೋಡಿದನು. ಅವನು, ಲಕ್ಷ್ಮಣ, ಇದೇಕೆ ಪ್ರಾಣಿಗಳು ಭಯದಿಂದ ಓಡುತ್ತಿವೆಯಲ್ಲ? ಯಾರಾದರೂ ಬೇಟೆಗಾರರು ಅವನ್ನು ಅಟ್ಟಿಸಿಕೊಂಡು ಬಂದಿರುವರೇ ನೋಡು ಎಂದನು. ಲಕ್ಷ್ಮಣನು ಒಂದು ದೊಡ್ಡ ಮರವನ್ನು ಹತ್ತಿ ಸುತ್ತಲೂ ನೋಡಿದನು. ಅವನಿಗೆ ಭರತನು ಅವನ ಸೈನಿಕರು ಗೋಚರಿಸಿದರು. ಲಕ್ಷ್ಮಣನು ಕೆಳಗಿಳಿದು ಕೂಡಲೇ ಬಂದು, ಅಣ್ಣ, ಭರತನು ತನ್ನ ಸೈನ್ಯದೊಡನೆ ಇಲ್ಲಿಗೆ ಬರುತ್ತಿದ್ದಾನೆ.